ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಈಗ ನೆಕ್ಸ್ಟ್ ದೇವರ ಪೂಜೆಗೆ ಮಂಟಪದ ಚಿಂತನೆ. ದೇವರಿಗೊಂದು ಪೂಜಾ ಸ್ಥಾನವನ್ನ ಕಲ್ಪನೆ ಮಾಡ್ಬೇಕು ನಾವು. ಅದನ್ನ ಮಂಟಪದ ಉಪಾಧಿಯಲ್ಲಿ. ಮಂಟಪ ಅಂದ್ರೆ ವಿಶೇಷವಾದ ಎತ್ತರದ ಒಂದು ಸ್ಥಾನ ಅಂತ ಅರ್ಥ. ಅದನ್ನ ನಾವು ಮಂಟಪ ಧ್ಯಾನದ ಮೂಲಕ ಕಲ್ಪನೆ ಮಾಡಬೇಕು. ಅದು ಹೇಗಿದೆ ಕೇಳಿದ್ರೆ, ಉತ್ತಪ್ತೋಜ್ವಲ ಕಾಂಚನೇನ ರಚಿತಂ. ಆ ಮಂಟಪದ ಬಣ್ಣ ಹೇಗಿರ್ಬೇಕಂದ್ರೆ ಉತ್ತಪ್ತ ಉಜ್ವಲ ಕಾಂಚನ, ಚಿನ್ನವನ್ನ ಬಿಸಿ ಮಾಡಿದಾಗ ಅದು ಕುದಿತಾ ಇರುವಾಗ ಯಾವ ಕಲರ್ ಇರುತ್ತೆ ಆ ಕಲರಿನ ಮಂಟಪ. ಆ ಮಂಟಪದ ಮಧ್ಯದಲ್ಲಿ ತುಂಗಾಂಗ ರಂಗಸ್ಥಳಂ, ಎತ್ತರವಾದ ರಂಗಸ್ಥಳ, ಒಂದು ವೇದಿಕೆಯಲ್ಲಿ ಭಗವಂತ ಕುಳಿತುಕೊಳ್ಳುವ ಒಂದು ಸಿಂಹಾಸನದ ಸ್ಥಾನ. ಶುದ್ಧ ಸ್ಫಾಟಿಕ ಭಿತ್ತಿಕಾ ವಿರಚಿತೈ ಸ್ತಂಭೈಶ್ಚ ಹೈಮೈ ಶುಭೈ. ಸ್ಫಟಿಕ ಮತ್ತೆ ಮಣಿಗಳಿಂದ ನಿರ್ಮಾಣ ಮಾಡಿದ ಗೋಡೆ, ಆಮೇಲೆ ಬಂಗಾರದ ಸ್ತಂಭಗಳು, ಕಂಬಗಳು. ದ್ವಾರೈಶ್ಚಾಮರ ರತ್ನರಾಜಿ ಖಚಿತೈ ಶೋಭಾವಹೇರ್ ಮಂಟಪೈ ತತ್ರಾನೈರಪಿ ಚಕ್ರಶಂಖಧವಲೈ ಪ್ರೋದ್ಭಾಸಿತಂ ಸ್ವಸ್ತಿಕೈ. ಆ ಮಂಟಪಕ್ಕೆ ಉಪಯೋಗ ಮಾಡಿದ ರತ್ನಗಳು ಹೇಗಿರ್ಬೇಕಂದ್ರೆ ದೇವತೆಗಳಲ್ಲಿ ಇರುವಂತಹ ಶ್ರೇಷ್ಠವಾದ ರತ್ನಗಳಿಂದ ಉಪಯೋಗ ಮಾಡಿದಂತಹ ವಸ್ತುಗಳಿಂದ ಆಗಿರ್ಬೇಕು. ಅದರಲ್ಲಿ ಚಕ್ರ, ಶಂಖ ಇತ್ಯಾದಿ ಚಿಹ್ನೆಗಳಿಂದ ಶೋಭಿಸ್ತಾ ಇರಬೇಕು. ಆಮೇಲೆ ಸ್ವಸ್ತಿಕ ಚಿಹ್ನೆ, ಮುತ್ತಿನ ಮಾಲೆ, ಇವುಗಳಿಂದ ಆ ಮಂಟಪ ಪ್ರಜ್ವಲಿಸ್ತಾ ಇರಬೇಕು. ಆ ಮಂಟಪದ ಸುತ್ತಲಿನ ಗೋಡೆಗಳು. ಮುಕ್ತಾಜಾಲ ವಿಲಂಬಿ ಮಂಟಪವಿತೇರ್ ವಜ್ರೈಶ್ಚ ಸೋಪಾನಕೈಹಿ ನಾನಾ ರತ್ನ ವಿನಿರ್ಮಿತೈಶ್ಚ ಕಲಶೈರತ್ಯಂತ ಶೋಭಾವಹಂ. ಅದರಲ್ಲಿ ಆ ಮೆಟ್ಟಿಲುಗಳು ವಜ್ರದ್ದಾಗಿರ್ಬೇಕಂತೆ. ಆಮೇಲೆ ರತ್ನದ ಕಲಶಗಳು. ದೀಪ ಹೇಗಿರ್ಬೇಕು ಕೇಳಿದ್ರೆ ಮಾಣಿಕ್ಯೋಜ್ವಲ ದೀಪ ದೀಪ್ತಿ ರಚಿತಂ. ಮಾಣಿಕ್ಯದ ರೀತಿಯಲ್ಲಿ ಹೊಳಿತಾ ಇರ್ಬೇಕಂತೆ ದೀಪಗಳು. ಅಷ್ಟು ಸುಂದರವಾಗಿರ್ಬೇಕು ಅಂತ, ಅಷ್ಟು ಪ್ರಕಾಶಮಾನವಾಗಿರ್ಬೇಕು ಅಂತ. ಲಕ್ಷ್ಮೀ ವಿಲಾಸಾಸ್ಪದಂ. ಲಕ್ಷ್ಮಿ ತನ್ನ ಬೇರೆ ಬೇರೆ ರೂಪದಿಂದ ಅಲ್ಲಿ ಭಗವಂತನನ್ನ ಸೇವಿಸ್ತಾ ಇರಬೇಕು. ಧ್ಯಾಯೇನ್ ಮಂಟಪ ಮರ್ಚನೇಶು ಸಕಲೇಶ್ವೇವಂ ವಿಧಂ ಸಾಧಕ ಅಂತ. ಈ ರೀತಿಯಾಗಿ ಸಾಧಕನು, ಪೂಜೆ ಮಾಡುವವ, ಆ ಮಂಟಪವನ್ನ ಈ ರೀತಿಯಲ್ಲಿ ಚಿಂತನೆ ಮಾಡಬೇಕು ಅಂತ. ಇದು ಫುಲ್ಲಿ ಸೈಕಲಾಜಿಕಲ್. ತಂತ್ರಶಾಸ್ತ್ರದ ಒಂದು ಯುನಿಕ್ನೆಸ್ ಅಂದ್ರೆ ಅದು ಮೈಂಡ್ ಅನ್ನ ಪೂರ್ತಿಯಾಗಿ ಉಪಯೋಗ ಮಾಡುತ್ತೆ. ಕ್ರಿಯೇಟಿವಿಟಿ ಮತ್ತೆ ಇಮ್ಯಾಜಿನೇಷನ್ಗೆ ಬೆಲೆ ಕೊಡುತ್ತೆ ತಂತ್ರಶಾಸ್ತ್ರ. ಎಷ್ಟು ಚಂದ ಅದನ್ನ ಇಮ್ಯಾಜಿನ್ ಮಾಡಿ ಕ್ರಿಯೇಟಿವ್ ಆಗಿ ಅದನ್ನ ಧ್ಯಾನ ಮಾಡ್ತೀವಿ, ಅಷ್ಟು ಚಂದ ನಮ್ಮ ಉಪಾಸನೆ ಆಗುತ್ತೆ. ಹಾಗಾಗಿ ಎಲ್ಲೆಲ್ಲಿ ಧ್ಯಾನ ಅಂತ ಬರುತ್ತೆ ಅಲ್ಲಷ್ಟು ಧಾರಣೆ ಮಾಡ್ಬೇಕು. ಆ ರೂಪ ಚಿಂತನೆಯನ್ನ ನಾವು ಧಾರಣೆ ಮಾಡ್ಬೇಕು. ಆ ಧ್ಯಾನ ಶ್ಲೋಕಗಳನ್ನು ಹೇಳದ್ರಿಂದ ಏನು ಉಪಯೋಗ ಇಲ್ಲ. ಅದೊಂದು ಧ್ಯಾನ ಶ್ಲೋಕ ಹೇಳಿಬಿಟ್ರೆ ಮಂಟಪ ಧ್ಯಾನ ಆಗೋದಿಲ್ಲ. ಆ ರೂಪ ಚಿತ್ರಣವನ್ನ ನಮ್ಮ ಮನಸ್ಸಲ್ಲಿ ತಂದ್ಕೊಳ್ಬೇಕು. ಇಂತಹ ಒಂದು ಮಂಟಪ, ಆ ಮಂಟಪದಲ್ಲಿ ಈ ರೀತಿ ವಜ್ರಗಳು, ರತ್ನಗಳು ಅಂತೆಲ್ಲ ಕಲ್ಪನೆ ಮಾಡಿ, ಅಲ್ಲಿ ಮಧ್ಯದಲ್ಲಿ ಒಂದು ವೇದಿಕೆ, ಅಲ್ಲಿ ಭಗವಂತನನ್ನ ಆವಾಹನೆ ಮಾಡಿ ಪೂಜೆ ಮಾಡೋದು. ಈ ರೀತಿ ಒಂದು ಚಿಂತನೆ ಬಂದ್ರೆ ಅದರ ಎಫೆಕ್ಟೇ ಬೇರೆ. ಜಪಗಳಲ್ಲೂ ಅಷ್ಟೇ. ಆ ಧ್ಯಾನ ಅಂತ ಎಲ್ಲಿ ಬರುತ್ತೆ, ನಾವು ಆ ರೂಪವನ್ನ ಧಾರಣೆ ಮಾಡ್ಬೇಕು. ಹಾಗಾಗಿ ಅದು ಧ್ಯಾನ. ಸುಮ್ಮನೆ ಅದನ್ನ ಶ್ಲೋಕ ತರ ಹೇಳಿಬಿಟ್ರೆ ಅದು ಪ್ರಯೋಜನ ಇಲ್ಲ. ಅದು ಮಂತ್ರ ಅಲ್ಲ, ಅದು ಚಿಂತನೆಗೆ, ಇಮ್ಯಾಜಿನೇಷನ್ ಮತ್ತೆ ಕ್ರಿಯೇಟಿವಿಟಿ. ಬರಿಯ ಮಂತ್ರದ ತರ ನಾವು ಅದನ್ನ ಸುಮ್ಮನೆ ಮನಸ್ಸನ್ನು ಯೂಸ್ ಮಾಡದೆ ಸುಮ್ಮನೆ ದೇಹದಿಂದ ಶಬ್ದ ಹೊರಡಿಸ್ತೀವಿ ಅಂದ್ರೆ ಅದನ್ನ ಹೇಳದೇ ಇರೋದೇ ಒಳ್ಳೇದು. ಹಾಗಾಗಿ ಧ್ಯಾನವನ್ನ ನಾವು ಕಲಿಬೇಕು, ಗೊತ್ತಿಲ್ಲದೆ ಇರೋದಿಗೆ ಅದನ್ನ ಕಲಿಸ್ಬೇಕು. ಮನಸ್ಸಲ್ಲಿ ಏನೋ ಯೋಚನೆ ಮಾಡ್ಕೊಂತ ಬರೀ ಆ ಶ್ಲೋಕವನ್ನ ಹೇಳ್ತಿದ್ರೆ ಇದರಿಂದ ಯಾವ ಪ್ರಯೋಜನನೂ ಇಲ್ಲ. ಸರಿ, ಇಷ್ಟ ಆದ್ಮೇಲೆ ಆ ಮಂಟಪ ಏನು ಕಲ್ಪನೆ ಮಾಡಿದೀವಿ ಅದರ 4 ದಿಕ್ಕಿನಲ್ಲಿ ದ್ವಾರಪಾಲರನ್ನ ಚಿಂತನೆ ಮಾಡಬೇಕು. ಆ ದ್ವಾರಪಾಲಕರನ್ನ ವಂದನೆ ಮಾಡ್ಬೇಕು. ಅದನ್ನ ದ್ವಾರಪಾಲ ಪೂಜೆ ಅಂತ. ನಂದಂ ಸುನಂದಂ ಗರುಡಂ ಪ್ರಚಂಡಂ ಚಂಡಮೇವಚ ಜಯಂಚ ವಿಜಯಂಚೈವ ಕುಮುದಂ ಕುಮುದೇಕ್ಷಣಂ. 4 ಗೇಟ್ವೇಸ್, ದ್ವಾರಗಳು. ಜಯ, ವಿಜಯ, ಬಲ, ಪ್ರಬಲ, ನಂದ, ಸುನಂದ, ಕುಮುದ, ಕುಮುದೇಕ್ಷಣ. ಆಮೇಲೆ ಇನ್ನು ಸ್ವಲ್ಪ ಒಳಗೆ ಚಿಂತನೆ ಮಾಡಿದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ 4 ದಿಕ್ಕಿಗೆ.
ಹೀಗೆ 4 ಸಮುದ್ರಗಳು, 4 ದಿಕ್ಕಿಗೆ 4 ಸಮುದ್ರಗಳನ್ನು ಚಿಂತನೆ. ಪೂರ್ವ ಸಮುದ್ರ, ದಕ್ಷಿಣ ಸಮುದ್ರ, ಪಶ್ಚಿಮ ಸಮುದ್ರ, ಉತ್ತರ ಸಮುದ್ರ. ಆಮೇಲೆ 4 ಅಂದಾಗ ಇನ್ನೇನು 4 ಯುಗಗಳು, ಕೃತಯುಗ, ತ್ರೇತ, ದ್ವಾಪರ, ಕಲಿ. ಈ ರೀತಿ ಆ ದ್ವಾರಗಳಿಗೆ ಅಭಿಮಾನಿಗಳನ್ನಾಗಿ ಇವನ್ನೆಲ್ಲ ಚಿಂತನೆ ಮಾಡಬಹುದು. ಆ ದ್ವಾರಪಾಲಕರನ್ನ ವಂದನೆ ಮಾಡಿ ಮತ್ತೆ ನಾವು ಒಳಗಡೆ ಭಗವಂತನಿಗೆ ಕೂರೋದಕ್ಕೆ ಸಿಂಹಾಸನವನ್ನ ಕಲ್ಪನೆ ಮಾಡಬೇಕು. ಅದನ್ನ ಪೀಠ ಪೂಜೆ ಅಂತ ಕರಿತೀವಿ. ಪೀಠ ಅಂದ್ರೆ ಕುಳಿತುಕೊಳ್ಳುವ ಒಂದು ಸಾಧನ, ಆಧಾರ ಶಕ್ತಿ. ಪಾಂಚಭೌತಿಕ ಶರೀರ ಕೂರೋದಕ್ಕೆ ಫಿಸಿಕಲ್ ಚೇರ್ ಬೇಕು, ಸೀಟ್. ಹೇಗೆ ರಾಜರಿಗೆ ಸಿಂಹಾಸನ ಇರುತ್ತೆ ಹಾಗೆ ಅದು ಭೌತಿಕ. ಆದರೆ ನಾವು ದೇವರಿಗೆ ಪೀಠ ಕಲ್ಪನೆ ಮಾಡುವಾಗ ಅದು ಡಿವೈನ್ ಆಗಿರ್ಬೇಕು, ದೈವಿ ಶಕ್ತಿಯಿಂದ ಕೂಡಿರ್ಬೇಕು. ಅಲ್ಲಿ ಈ ಫಿಸಿಕಲ್ ಪೀಠಕ್ಕೆ ಅವಶ್ಯಕತೆ ಇಲ್ಲ. ನೋಡೋದಕ್ಕೆ ಫಿಸಿಕಲ್ ಆಗಿದ್ರು ಅದರ ತತ್ವ ದೈವಿಕವಾಗಿರ್ಬೇಕು. ಹಾಗಾಗಿ ಅಲ್ಲಿ ಒಂದಷ್ಟು ಜನ ದೇವತೆಗಳು ಬರುತ್ತಾರೆ. ಆ ಎಲ್ಲಾ ದೇವತಾ ಶಕ್ತಿಗಳು ಒಂದು ಕೂಡಿ ಒಂದು ಆಸನದ ರೂಪದಲ್ಲಿ ಆದಾಗ ದೇವರನ್ನ ಅಲ್ಲಿ ಆವಾಹನೆ ಮಾಡಬಹುದು. ಅಂತಹ ಪೀಠ ಪೂಜೆಯನ್ನ ನೆಕ್ಸ್ಟ್ ನೋಡ್ಬೇಕು. ಹರಿ ಓಂ.